ಅಮ್ಮ ಈ ಕ್ವಶನ್ ಇದೆಯಲ್ಲ ಇದಕ್ಕೆ ಆನ್ಸರ್ ಎಲ್ಲಿದೆ ನೋಡು. ಒಂದು ನಿಮಿಷ ಇರು. ತಗೋ, ಆ ಕ್ವೆಶನ್ಗೆ ಆನ್ಸರು ಈ ಚೀಟಿನಲ್ಲಿದೆ. ಮರಿಬೇಡ. ಒಂದು ಕೆಲಸ ಮಾಡು, ನಿನ್ನ ಚಡ್ಡಿ ಜೇಬಲ್ಲಿರೋ ಕಳ್ಳ ಜೇಬ್ ಇದೆಯಲ್ಲ ಅದ್ರೊಳಗಡೆ ಇಟ್ಟು. ಅಮ್ಮ ನೀನೊಂದು ಕೆಲಸ ಮಾಡು, ಯಾವ್ಯಾವ ಚೀಟಿ ಯಾವ್ಯಾವ ಜೇಬಲ್ಲಿದೆ ಅಂತ ಇನ್ನೊಂದು ಚೀಟಿ ಬರ್ಕೊಟ್ಬಿಡು. ಅದನ್ನ ನೋಡ್ಕೊಂಡು ಆರಾಮಾಗಿ ಎಕ್ಸಾಮ್ ಬರೀತೀನಿ. ಆಹಾ, ಜಾಣ ಮರಿ ಕಣ. ಕಲಿಗಾಲಕ್ಕೆ ಬೇಕಾಗಿರೋ ಮಗ ನೀನು. ಮುಂದೆ ಬರ್ತ್ಯಾ, ಜೀವನದಲ್ಲಿ ಮುಂದೆ ಬರ್ತ್ಯಾ. ಅಮ್ಮ ಗಿರಿಜಾ, ತುಂಬಾ ತಪ್ಪು ಮಾಡ್ತಿದ್ಯಮ್ಮ. ಏನೋ ತಮಾಷೆಗೆ ಹಾಗಾಡ್ತಿದ್ಯಾ ಅನ್ಕೊಂಡ್ರೆ ಅದನ್ನೇ ಪಾಠ ಮಾಡ್ಕೋತಿದ್ಯಲ್ಲಮ್ಮ. ಹ್ಞೂ ಅಮ್ಮ, ಪ್ಲೀಸ್ ನೀನು ಹಿಂಗೆಲ್ಲ ಇರಬೇಡ. ಚಿಕ್ಕ ವಯಸ್ಸಿಂದ ಒಳ್ಳೊಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ಯಾ. ಇವಾಗ ನೀನೇ ಈ ಥರ ಕೆಟ್ಟ ಬುದ್ಧಿ ಹೇಳ್ಕೊಟ್ರೆ ನಮ್ಗೆ ಹೆಂಗಾಗಲ್ಲ ಹೇಳು. ಸಾಕು, ಸುಮ್ಮನೆ ಇರೆ. ನನಗೆ ನೀತಿ ಹೇಳಕ್ ಬಂದ್ಬಿಟ್ಲು. ನಿಮ್ಮಪ್ಪ ನಿನ್ನ ಪಂಡ್ರಿ ಬಾಯಿ ಅನ್ನೋದಕ್ಕೂ ನೀನು ಹಾಗೆ ಆಡೋದಕ್ಕೂ ಸರಿಯಾಗಿದೆ. ರಾಮ ದಯಮ್ಮ ದಯ್ಯ. ಓಹ್, ಏನಿದು ಮನೆ ಪಾಠ ತುಂಬಾ ಜೋರಾಗಿ ನಡೀತಾ ಇದೆ. ಮನೆ ಪಾಠ ಅಲ್ಲ, ಚಿಟ್ಸ್ ಪಾಠ. ಚಿಕ್ಕ ಪಾಠನ ಅಂದ್ರೆ? ಸ್ಕಂದ ಎಕ್ಸಾಮಲ್ಲಿ ಕಾಪಿ ಮಾಡೋದಕ್ಕೆ ಅಮ್ಮ ಚಿಟ್ಸ್ ಬರ್ಕೊಡ್ತಾ ಇದ್ದಾರಪ್ಪ. ಹೇ ಗಿರಿ, ಏನ್ ಮಾಡ್ತಾ ಇದೀಯ ನೀನು? ಚೀಟಿ ಬರ್ಕೊಡ್ತಾ ಇದೀಯಾ? ಇದು ಅನ್ಯಾಯ, ಅಕ್ರಮ, ತಪ್ಪು. ಯಾವ್ದ್ರಿ ತಪ್ಪು? ಪಾಪ ಪ್ರತಿ ವರ್ಷ ನನ್ನ ಮಗ ಪ್ರಾಮಾಣಿಕವಾಗಿ ಹೋಗಿ ಎಕ್ಸಾಮ್ ಬರೀತಿದ್ದ, ಆದ್ರೆ ಫೇಲ್ ಆಗಿ ಬರ್ತಿದ್ದ. ಈಗ ನೋಡಿ, ಚೀಟಿ ಬರ್ಕೊಡ್ತಿದ್ದೀನಿ. ನನ್ನ ಮಗ ಫಸ್ಟ್ ರ್ಯಾಂಕ್ ಬರ್ತಾನೆ. ಹೌದಮ್ಮ, ಫಸ್ಟ್ ರ್ಯಾಂಕೇ ಬರ್ತೀನಿ. ಮುಚ್ಚ ಬಾಯಿ ಬಡವಾ. ರೇ, ಇವನು ಬಡವ ಆಗದೆ ಇರಲಿ ಅಂತಾನೆ ಈ ತರ ಟ್ರೈನಿಂಗ್ ಕೊಡ್ತಿರೋದು. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಸ್ವಲ್ಪ ದಿನದ ಹಿಂದೆ ಪೊಲೀಸ್ ಕೆಲಸಕ್ಕೆ ಅಂತ ಎಕ್ಸಾಮ್ ಮಾಡಿದ್ರು. ಪಾಪ ಎಲ್ಲರೂ ಕಷ್ಟಪಟ್ಟು ಎಕ್ಸಾಮ್ ಬರೆದ್ರು. ಆದರೆ ಅದೇನೋ ಹಗರಣ ಅಂತ ಆಗಿ ಆ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿಬಿಟ್ರು. ಪಾಪ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದಿರೋರಿಗೆ ಏನು ಸಿಕ್ತು? ನಾವಷ್ಟೆಲ್ಲ ಕಷ್ಟಪಟ್ಟರು ಏನೂ ಸಿಗ್ಲಿಲ್ವಲ್ಲ ಅನ್ನೋ ನೋವು ಸಿಕ್ತು. ಅದೇ ಕಾಪಿ ಹೊಡೆದು ಎಕ್ಸಾಮ್ ಬರೆದಿರೋರು, ಬಿಡು ಇನ್ನೊಂದ್ಸಲ ಎಕ್ಸಾಮ್ ಬರುತ್ತೆ, ಆಗ್ಲೂ ಅದನ್ನೇ ಮಾಡಿದ್ರಾಯ್ತು ಅಂತ ನೆಮ್ಮದಿಯಾಗಿರ್ತಾರೆ. ಪಾಪ ನ್ಯಾಯವಾಗಿ ಎಕ್ಸಾಮ್ ಬರ್ತಿರೋರಿಗೆ ನೋವು, ಅನ್ಯಾಯ ಮಾಡಿದವ್ರಿಗೆ ನೆಮ್ಮದಿ. ಈಗ ಹೇಳಿ, ಯಾವ್ದು ಬೆಟ್ರು? ಏನಮ್ಮ ಗಿರಿಜಾ, ಅನ್ಯಾಯಕ್ಕೆ ಏನ್ ಚಿಂತ ಉದಾಹರಣೆ ಕೊಡ್ತಿದ್ಯಲ್ಲ. ಅಯ್ಯೋ, ಇದನ್ನೆಲ್ಲ ಎಲ್ಲಿಂದ ಕಲ್ತಿಯಮ್ಮ? ಶಿವಕೃಪಾ ಅನ್ನೋ ಸಂಸಾರದಲ್ಲಿ ಕಲ್ತಿದ್ದೀನಿ ಮಾವ. ಕಲಿಯುಗದಲ್ಲಿ ಇರಬೇಕಾಗಿರೋದೇ ಹೀಗಿದ್ರೇನೆ ಸಕ್ಸಸ್ ಸಿಗೋದು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಗಿರಿ, ಇದು ತೀರಾ ಅನ್ಯಾಯ. ನಿಂದು ಯಾಕೋ ಓವರ್ ಆಯ್ತು. ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಟ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ನ್ಯಾಯ ನೀತಿ ಧರ್ಮ ಅನ್ಕೊಂಡು ನೀವಿವತ್ತು ರೋಡಲ್ಲಿ ರಾಜ ಚಡ್ಡಿ ಮತ್ತು ಬನಿಯನ್ಗಳು ಅಂತ ಮಾರ್ಕೊಂಡಿದ್ದೀರಾ. ಅಮ್ಮ, ಇದನ್ನ ಹೊರಗೂ ಹಾಕೋಬಹುದು ಅನ್ನೋದನ್ನ ಮರ್ತ್ಬಿಟ್ಟೆ. ಅಯ್ಯೋ ಸುಮ್ಮನೆ ಇರೋ. ಇವ್ರನ್ನೇ ಆ ಕಂಪ್ನಿಯಿಂದ ಯಾವಾಗ ಹೊರಗೆ ಹಾಕ್ತಾರೋ ಏನೋ. ಏನ್ರಿ, ಆಗ ನಿಮಗೆ ಈ ನ್ಯಾಯ ನೀತಿ ಧರ್ಮ ಎಲ್ಲ ಸಹಾಯಕ್ಕೆ ಬರುತ್ತಾ? ಸುಮ್ಮನೆ ಕೊರಿಬೇಡಿ, ನನ್ನ ಮಾತು ಕೇಳಿ. ಕಲಿಯುಗದಲ್ಲಿ ಅನ್ಯಾಯವಾಗಿದ್ಕೊಂಡು ಸಕ್ಸಸ್ ತಗೊಳ್ಳಿ, ಸಕ್ಸಸ್. ಛೇ, ನಡಿಯೋ, ಇವರೆಲ್ಲ ತುಂಬ ಡಿಸ್ಟರ್ಬ್ ಮಾಡ್ತಾರೆ. ಅಯ್ಯೋ ಭಗವಂತ, ಇದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ವಲ್ಲ. ನೀನೇ ಕಾಪಾಡ್ಬೇಕಪ್ಪ. ಅಕ್ಕ, ಅರ್ಥ ಮಾಡ್ಕೊಳೆ. ನೀನು ಹೀಗೆಲ್ಲ ಬದಲಾಗಿರೋದು ಭಾವಂಗೆ ತುಂಬ ಬೇಜಾರಾಗಿದೆ. ಗೌರಿ, ನಾನು ಗಿರಿ ಕಣೆ. ಗಿರಿ ಅಂದರೆ ಏನು? ನೀನು ಅಯ್ಯ, ಗಿರಿ ಅಂದರೆ ಬೆಟ್ಟ ಅಂತ. ಬೆಟ್ಟನ ಕರಗಿಸೋದು ಅಷ್ಟು ಸುಲಭ ಅಲ್ಲ. ಅಕ್ಕ, ಹೀಗೆಲ್ಲ ಆಡ್ಬೇಡ. ಇದೆಲ್ಲ ಒಳ್ಳೇದಲ್ಲ. ಇಷ್ಟು ದಿನ ಒಳ್ಳೇದು ಅಂತ ಅನ್ಕೊಂಡಿದ್ದು ಕೆಟ್ಟದ್ದು ಅಂತ ಗೊತ್ತಾಗಿದೆ. ಅದಕ್ಕೆ ಈಗ ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ದೀನಿ. ನಿನಗಿದನ್ನೆಲ್ಲ ಯಾರು ಹೇಳ್ಕೊಟ್ಟಿದ್ದೋ? ಗೌರಿ, ನಾನು ಮೊನ್ನೆ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ. ಅಲ್ಲಿಗೆ ಒಬ್ರು ಬಾಬಾ ಬಂದಿದ್ರು. ಅವ್ರು ಹೇಳ್ತಿದ್ರು, ಕಲಿಗಾಲ ಅಂದರೆ ಕೆಟ್ಟದ್ದಕ್ಕೆ ಬೆಲೆ ಜಾಸ್ತಿ. ನಾವು ಚೆನ್ನಾಗಿರ್ಬೇಕು ಅಂದರೆ, ಇನ್ನೊಬ್ರು ಎದುರುಗಡೆ ಹಣ ಆಸ್ತಿ ಅಂತಸ್ತು ಎಲ್ಲ ಸಂಪಾದನೆ ಮಾಡಬೇಕು ಅಂದರೆ ಕೆಟ್ಟ ದಾರಿಲೇ ಹೋಗಬೇಕು ಅಂತ. ಜನ ಅದನ್ನ ಕೆಟ್ಟ ದಾರಿ ಅಂತ ಹೇಳ್ತಾರೆ, ಆದರೆ ದಾರಿನಲ್ಲಿ ಒಳ್ಳೇದು ಕೆಟ್ಟದು ಅಂತೆಲ್ಲ ಏನೂ ಇಲ್ಲ. ಸುಳ್ಳು ಹೇಳ್ಕೊಂಡು ಅನ್ಯಾಯ ಮಾಡ್ಕೊಂಡಿರೋರಿಗೆ ಸಕ್ಸಸ್ ಜಾಸ್ತಿ ಅಂತ ಹೇಳಿದ್ರು. ನನಗೂ ಯಾಕೋ ಅವ್ರು ಹೇಳಿದ್ದು ಸರಿ ಅಂತ ಅನ್ನಿಸ್ತು. ಅದಕ್ಕೆ ನಾನು ಅದನ್ನೇ ಫಾಲೋ ಮಾಡ್ತಿದ್ದೀನಿ. ನೀನು ಅಷ್ಟೇ, ನನ್ನ ಮಾತು ಕೇಳು, ನನ್ನ ದಾರಿಗೆ ಬಾ. ಇಲ್ಲ ಅಕ್ಕ,
ನಾನು ಈ ಹಣ ಆಸ್ತಿ ಇದನ್ನೆಲ್ಲ ಅನುಭವಿಸಿದ್ದೀನಿ. ನನಗೆ ಕಷ್ಟ ಅನ್ನೋದು ಏನೂ ಇಲ್ಲ. ಆದರೂ ನಾನು ನೀನು ಮೊದಲಿದ್ದೆಲ್ಲ ಹಾಗಿದ್ದೇನೆ ಜೀವನದಲ್ಲಿ ನೆಮ್ಮದಿ ಅಂತ ನಾನು ನಿಂದಾರಿಯಲ್ಲೇ ನಡೀತಾ ಇದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೊಳೆ. ಯಾವುದು ಆ ಹಳೆ ಗುಜರಿದಾರಿನಾ? ಸುಮ್ಮನೆ ಇರೆ. ಇಷ್ಟು ವರ್ಷ ಆಗದೆ ಇರೋದು ಈಗ ಆಗ್ಬಿಡುತ್ತಾ? ನೋಡು, ನಾವಿರೋವರೆಗೂ ಅಷ್ಟೇ ನಮ್ಮ ಜೀವನ. ನಾವು ಹೋದ್ಮೇಲೆ ಏನಾಗುತ್ತೋ ಯಾರಿಗೆ ಗೊತ್ತು? ಅದಕ್ಕೆ ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ನನ್ನ ದಾರಿಗೆ ಬಾ. ಜಾಕ್ಪಾಟ್ ಹೊಡೆದಂಗೆ ಇರುತ್ತೆ. ಅಯ್ಯೋ, ಯಾರು ಇವರು? ಚಿನ್ನ ಸರನ್ನ ದೇವ್ರ ಹುಂಡಿಗೆ ಹಾಕ್ತಿದ್ದಾರೆ. ರೀ, ಒಂದ್ ನಿಮಿಷ ಇರಿ. ಇರು, ಬಂದೆ. ಯಾರು ಮೇಡಮ್ ನೀವು? ಅದನ್ನ ನಾನು ನಿಮ್ಮ ಹತ್ರ ಕೇಳಬೇಕು. ಏನ್ರಿ ನೀವು ಚಿನ್ನದ ಸರನ್ನ ಹುಂಡಿಗೆ ಹಾಕ್ತಿದ್ದೀರಲ್ಲ? ಓ ಇದಾ? ಬರ್ತಾ ರೋಡಲ್ಲಿ ಸಿಕ್ತು. ಸಿಕ್ಕಿದೊಡವೆ ನಮ್ಗೆ ಯಾಕೆ ಅಂತ ದೇವ್ರ ಹುಂಡಿಗೆ ಹಾಕೋಣ ಅಂತ ಬಂದಿದ್ದೀನಿ. ಅದು ಅಲ್ಲದೆ ಸಿಕ್ಕಿದ ಚಿನ್ನ ಇಟ್ಕೊಳ್ಳೋದು ಒಳ್ಳೇದಲ್ವಂತೆ, ಅದಕ್ಕೆ ಇಲ್ಲಿ ಹಾಕ್ತಾ ಇದ್ದೀನಿ. ಸುಳ್ಳು ಹೇಳಾದ್ರೂ ಸರಿ, ಈ ಚಿನ್ನದ ಚೈನ್ನ ನನ್ನ ವಶ ಮಾಡ್ಕೋಬೇಕು. ಕೊಡಿ. ಅಯ್ಯೋ, ನಂದೇ ಇಲ್ಲಿ ಕೊಡ್ರಿ. ಒಂದೇ ಒಂದು ಸುಳ್ಳಿಗೆ 15ರಿಂದ 20 ಗ್ರಾಮ್ ಇರೋ ಚಿನ್ನದ ಚೈನ್ ಸಿಕ್ತು. ಮೇಡಮ್, ನಿಜವಾಗ್ಲೂ ಈ ಚೈನ್ ನಿಮ್ದೇನಾ? ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ಇದು ಕಳೆದೋಗ್ಬಿಟ್ಟಿತ್ತು. ಅದನ್ನ ಹುಡುಕೊಂಡೆ ನಾವು ಹೊರಟಿದ್ವಿ. ನೀವ್ ನೋಡಿದ್ರೆ ನನ್ನ ಚಿನ್ನದ ಚೈನ್ನ ಹುಂಡಿಗೆ ಹಾಕ್ತಾ ಇದ್ದೀರಾ? ಅಪ್ಪ ಭಗವಂತ, ಕೊನೆಗೂ ಕಳೆದೋಗಿರೋ ನನ್ನ ಚಿನ್ನದ ಚೈನ್ ಸಿಗೋ ಹಾಗೆ ಮಾಡ್ಬಿಟ್ಟೆಲ್ಲ. ಸಾಕಪ್ಪ. ತಂದಲ್ದೇ ಇರೋ ಚಿನ್ನದ ಚೈನಿಗೆ ಅಕ್ಕ ಯಾಕೆ ಹೀಗಾಡ್ತಿದ್ದಾಳೆ? ಅಕ್ಕಂದು ಯಾಕೋ ಓವರ್ ಆಯ್ತು. ಬಾಗೋರಿ. ಅಕ್ಕ ಬಾರೇ. ನನ್ನ ಅಂದಾಜಿನ ಪ್ರಕಾರ ಇದು ಚಿನ್ನದ ಸರನೇ. ಯಾರ್ದು ಈ ಸರ? ನಂದೆ ಅನ್ಕೊಳ್ಳಿ. ಅನ್ಕೊಳ್ಳೋದೇನು, ನಂದೆ. ನಿಂದ? ಅಪ್ಪ, ಏನು ಹೇಳ್ತಾ ಇದ್ದಾಳೆ ಇವಳು? ಗೌರಿ, ಏನು ಹೇಳ್ತಾ ಇದ್ದಾಳೆ ಗಿರಿ? ಅವ್ರು ಯಾರು ಏನು ಹೇಳಲ್ಲ, ನಾನೇ ಹೇಳ್ತೀನಿ. ರೋಡಲ್ಲಿ ಹೋಗ್ತಾ ಇದ್ನಾ, ಯಾರೋ ಈ ಚಿನ್ನದ ಸರನ ಹುಂಡಿಗೆ ಹಾಕ್ತಾ ಇದ್ದಾರೆ. ಒಂದ್ ಸುಳ್ಳು ಹೇಳ್ದೆ, ಈ ಚಿನ್ನದ ಸರ ನಂದೇ ಅಂತ. ಕಿತ್ಕೊಂಡ್ಬಂದೆ ಅಷ್ಟೇ. ನೋಡೆಯ ಆಗ್ಲಿಂದ ಹೀಗೆ ಮಾತಾಡ್ತಿದ್ದಾಳೆ. ನಮ್ಮ ಗಿರಿ ಯಾಕೆ ಹೀಗೆ ಬದಲಾದ್ಲು ಗೊತ್ತಾಗ್ತಿಲ್ವಲ್ಲಪ್ಪ. ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಯಜಮಾನ್ರೆ. ಕೆಲವರು ಕಾಲಕ್ಕೆ ತಕ್ಕಂಗೆ ಬದಲಾತ್ರು, ಆದ್ರೆ ಅವ್ರ ಬದಲಾವಣೆಗೆ ನಮ್ಗೆ ಅಡ್ಜಸ್ಟ್ ಹಾಕೋಕ್ಕೆ ಕಷ್ಟ. ಕರೆಕ್ಟಾಗಿ ಹೇಳಿದ್ರಿ ಕೆರಾಡಿ ಕಾಶಿನಾಥ್ ಅವರೇ. ನಿಜ ಹೇಳ, ನಂಗೆ ನೀವು ಯಾರು ಅಡ್ಜಸ್ಟ್ ಆಗ್ತಾ ಇಲ್ಲ ರೇ. ಇಷ್ಟು ವರ್ಷ ನಿಯತ್ತಾಗಿ ದುಡಿದ್ರಲ್ಲ, ಏನು ಸಂಪಾದನೆ ಮಾಡಿದ್ರಿ? ಹೆಂಡ್ತಿಗೊಂದು ಚಿನ್ನದ ತಾಳಿ, ಒಂದು ಚಿನ್ನದ ಬಳೆ, ಕೊನೆ ಪಕ್ಷ ಕಾಲಿಗೆ ಬೆಳ್ಳಿ ಗೆಜ್ಜೆ. ಅದೆಲ್ಲ ನನ್ನ ತವ್ರ ಮನೆಯಿಂದನೇ ಬಂದಿದ್ದು. ಆದರೆ ಒಂದೇ ಒಂದು ಸುಳ್ಳು ನೋಡಿ, 15ರಿಂದ 20 ಗ್ರಾಮ್ ಚಿನ್ನ ನನ್ನ ಕೈಲಿದೆ. ಭಾವ, ನಾನು ಬೇಡ ಅಂದ್ರೂ ಕೇಳಲಿಲ್ಲ, ಹಠ ಮಾಡಿಸ್ಕೊಂಬಂದ್ಲು. ಹೇ ಗೌರಿ, ಅದನ್ನ ಯಾಕೆ ಹೆದರ್ಕೊಂಡು ಹೇಳ್ತಾ ಇದ್ಯಾ? ಹೆಮ್ಮೆಯಿಂದ ಹೇಳೆ. ಅರ್ಧ ಗಂಟೆಲಿ 1.5 ಲಕ್ಷ ಸಂಪಾದನೆ ಆಗುತ್ತಾ? ಅಲ್ಲ ರೀ, ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಮ್ಯಾಪ್ ಹಾಕೊಂಡು ಶಾರ್ಟ್ ಕಟ್ ಹುಡುಕೊಂಡು ಹೋಗ್ತೀರಾ. ಅದೇ ಬದುಕಿನ ದಾರಿನಲ್ಲಿ ಶಾರ್ಟ್ ಕಟ್ ಹುಡ್ಕೋಣ ಅಂದ್ರೆ ಅದು ನಿಮಗೆ ಸರಿ ಹೋಗಲ್ಲ ಅಲ್ಲ? ಗಿರಿ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ನೀನು ನನ್ನ ಗಿರಿನೇನಾ? ಅಲ್ಲ ಅನ್ಕೊಳ್ಳಿ. ಪ್ರಣಿ, ನೋಡು ಪ್ರಣಿ, ನಿಮ್ಮ ಅಪ್ಪನ ಸಂಪಾದನೆನ ನಂಬ್ಕೊಂಡು ಅವ್ರು ನಿನ್ನ ಚೆನ್ನಾಗಿ ಓದಿಸ್ತಾರೆ, ಒಂದು ಒಳ್ಳೆ ಹುಡುಗನ ನೋಡಿ ಅದ್ದೂರಿಯಾಗಿ ಮದುವೆ ಮಾಡ್ತಾರೆ ಅಂತೆಲ್ಲ ಕನಸು ಕಾಣ್ಬೇಡ. ಅದನ್ನ ಅವ್ರು ಮಾಡೋದು ಇಲ್ಲ. ಆದರೆ ನಾನಿದ್ದೀನಿ ನೋಡಿ, ಚಿನ್ನದ ಸರ ಇದು ನಿಂದೆ. ಆದರೆ ಈಗ ನನ್ನ ಹತ್ರ ಇರುತ್ತೆ. ನಿನ್ನ ಮದುವೆ ಟೈಮಲ್ಲಿ ಇದನ್ನು ಕರಗಿಸಿ ಏನಾದರೂ ಮಾಡಿಸ್ಕೊಡ್ತೀನಿ, ಸರಿನಾ? ಇನ್ಮೇಲೆಲ್ಲ ಹೀಗೆ
ರೋಡಲ್ಲಿ ಏನೇ ಸಿಕ್ಕಿದ್ರು ಮೋಸ ಮಾಡಿದ್ರೂ ಪರವಾಗಿಲ್ಲ, ಸುಳ್ಳು ಹೇಳಿದ್ರೂ ಪರವಾಗಿಲ್ಲ, ಎತ್ಕೊಂಡು ಬರ್ತಾ ಇರೋದೆ. ಅಮ್ಮ, ನಾನು ನಮ್ಮಪ್ಪನ ಮಗಳು. ಇವತ್ತಿಗೂ ಇನ್ನು ಮುಂದೆನೂ ನಿಯತ್ತಿನ ದಾರಿಯಲ್ಲೇ ನಡೆಯೋದು. ಕಷ್ಟಗಳು ಬರಲಿ, ಆದರೆ ಅದೆಲ್ಲ ಎದುರಿಸಿ ನಿಲ್ಲೋ ಶಕ್ತಿ ಇರಲಿ ಅಂತ ಆ ಭಗವಂತನ ಹತ್ರ ಕೇಳ್ಕೊತೀನಿ. ಈ ಥರ ಎಲ್ಲ ಮಾಡಿ ನೆಮ್ಮದಿ ಹಾಳು ಮಾಡ್ಕೊಳಕ್ಕೆ ನನಗಿಷ್ಟ ಇಲ್ಲ. ಸಾರಿ. ಏ ಅಯ್ಯೋ, ಅಮ್ಮ, ನೀನ್ ಬರ್ಕೊಟ್ಟಿರೋ ಚೀಟಿಯಿಂದ ಟೆಸ್ಟ್ ಅಲ್ಲಿ ಕಾಪಿ ಮಾಡಿ ಟೆಸ್ಟ್ ಬರ್ದು ಮಾಮಗ್ ಕೊಟ್ಟೆ. ಅವರು ಅಲ್ಲೇ ಕರೆಕ್ಷನ್ ಮಾಡಿ ವೆರಿ ಗುಡ್ ಅಂತಾನು ಅಂದ್ರು. ಕ್ಲಾಸ್ಗೆ ಟೆಸ್ಟ್ ಅಲ್ಲಿ ಫಸ್ಟ್. ವೆರಿ ಗುಡ್ ಸ್ಕಂದ, ವೆರಿ ಗುಡ್. ನೋಡಿದ್ರಾ, ಇಲ್ಲೇ ಇದೆ ರಿಸಲ್ಟ್. ಪಾರ, ನಿಂಗೆ ಸ್ವೀಟ್ ಮಾಡ್ಕೊಡ್ತೀನಿ ಬಾ. ಶಿವರೇ, ಇವರೇ ನಮ್ಮ ಗಿರ್ಜಮ್ಮ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅನ್ಯಾಯ ತಾಂಡವಾಡಬೇಕಾದ್ರೆ ನಮ್ಮ ಕೈಲೇನು ಮಾಡೋಕ್ಕಾಗಿಲ್ಲ ಅಂದರು ಭಗವಂತನೇ ದಾರಿ ತೋರಿಸ್ತಾನೆ. ಆಹ, ನನ್ನ ಮದುವೆಯಂತೆ. ಗಿರ್ರಿ ಗಿರ್ರಿ. ರೀ, ಏನ್ರಿ ಇದು ಹಾರ ಹಾಕೊಂಬಂದ್ಬಿಟ್ಟಿದ್ದೀರಾ? ಯಾರಾದ್ರೂ ಸನ್ಮಾನ ಮಾಡಿದ್ರಾ? ಸನ್ಮಾನ ಅಲ್ಲ, ಸರ್ಪ್ರೈಸ್. ಆರತಿ ತಗೊಂಬಾ, ಗೊತ್ತಾಗುತ್ತೆ. ಆರ್ತಿ ಯಾಕೆ? ಭಾರತಿನ ಕರ್ಕೊಂಬಂದಿದ್ದೀನಿ ಅದಕ್ಕೆ. ಅವ್ರು ಯಾರು? ಲೆಟ್ ಮೀ ಇಂಟ್ರೊಡ್ಯೂಸ್. ಭಾರತಿ, ಬಾರು ಬಾ. ರೀ, ಯಾರು ಇವರು? ಇವಳ ಹೆಸರು ಭಾರತಿ ಅಂತ. ನಾನು ಪ್ರೀತಿಯಿಂದ ಬಾರು ಅಂತ ಕರಿತೀನಿ. ಈಗಷ್ಟೇ ಫ್ರೆಶ್ ಆಗಿ ಮದುವೆ ಆಗಿದ್ದೀನಿ. ಅಯ್ಯೋ ದೇವ್ರೆ, ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಕಟ್ಕೊಂಡು ಹೇಳ್ತೀನಿ ನಾನಿರುವಾಗ ಇನ್ನೊಂದು ಮದ್ವೆನಾ? ತಮಾಷೆಗೆ ಮದುವೆ ಆಗ್ತೀನಿ ಅಂತ ಹೇಳ್ಬೋದು ಗಿರಿ, ಆದ್ರೆ ನಾನು ಸೀರಿಯಸ್ ಆಗಿ ಮದುವೆ ಆಗಿದ್ದೀನಿ. ಏನಂತೀಯ ಬೇಬಿ? ಯಾವಳ್ರಿ ಬೇಬಿ? ನೀನು BB ನಂಬರ್ 1, ಇವಳು ಬೇಬಿ ನಂಬರ್ 1. ನಾನು ಇದನ್ನ ಒಪ್ಪಲ್ಲ. ಸ್ಕಂದ, ಪ್ರಣಿ, ಮಾವ ಎಲ್ರು ಬನ್ನಿ ಬೇಗ. ಅಪ್ಪ, ಮದ್ವೆ ಆಗ್ಬಿಟ್ಟ? ಏನಪ್ಪ, ನನ್ನ ಮದ್ವೆ ಕರೀಲೇ ಇಲ್ಲ ನೀನು. ಓ ಸಾರಿ, ನೆಕ್ಸ್ಟ್ ಟೈಮ್ ಖಂಡಿತ ಕರಿತೀನಿ. ಆದ್ರೂ ಅಪ್ಪ, ಹೊಸ ಅಮ್ಮ ಗುಂಡು ಚೆನ್ನಾಗಿದ್ದಾಳೆ. ಅಪ್ಪ, ನನಗೆ 2 ಮಮ್ಮೀಸ್. ಒಂದ್ ಮಮ್ಮಿ ಹೊಡೆದ್ರೆ ಇನ್ನೊಂದು ಮಮ್ಮಿ ಸಮಾಧಾನ ಮಾಡ್ತಾಳೆ. ಶಿವು, ತುಂಬಾ ಖುಷಿ ಆಯ್ತು ಕಣ. ಈ ಸೊಸೆ ಕಾಫಿ ಸಕ್ಕರೆನೇ ಹಾಕ್ತಿರ್ಲಿಲ್ಲ, ಆದ್ರೆ ಆ ಸೊಸೆ ಸಕ್ಕರೆಗೆ ಕಾಫಿ ಹಾಕ್ಬಿಡ್ತಾಳೆ. ಅಪ್ಪ, ಇವಳು ನಿನ್ನ ಸಕ್ಕರೆಯಲ್ಲಿ ಮುಳುಗಿಸ್ಲಿ ಅಂತಾನೆ ಮದುವೆ ಆಗಿದ್ದು. ಯಾಕೆ ಹೇಳು? ಇವಳು ಸ್ವೀಟು. ಹೆಸರೇನಪ್ಪ? ಭಾರತಿ. ಭಾರ ಅತಿ. ಮಾವ, ಏನ್ ಹೇಳ್ತಿದ್ದೀರಾ ನೀವು? ತಾಳಿ ಕಟ್ಸ್ಕೊಂಡಿರೋ ಹೆಂಡತಿ ನಾನು ಇಲ್ಲಿರೋವಾಗ 2ನೇ ಮದ್ವೆ ಮಾಡ್ಕೊಂಡ್ ಬಂದಿದಾರಲ್ಲ, ಇದು ಅನ್ಯಾಯ ಅಲ್ವಾ? ಕಲಿಗಾಲದಲ್ಲಿ ನ್ಯಾಯಕ್ಕೆಲ್ಲಮ್ಮ ಬೆಲೆ ಇದೆ. ನೀನೊಳ್ಳೆ. ಕರೆಕ್ಟ್ ತಾತ, ಈ ಕಾಲದಲ್ಲಿ ವಿಲ್ಲನ್ ಆಗೇ ಇರ್ಬೇಕು, ಆಗ್ಲೇ ಬೆಲೆ. ಹೌದಪ್ಪ, ಅಮ್ಮನೇ ಹೇಳಿದಾಳೆ ವಿಲನ್ಗೆ 2 ಮದುವೆ ಆಗಿರುತ್ತೆ ಅಂತ. ಐ ಲೈಕ್ ಇಟ್ ಡ್ಯಾಡಿ. ಹೇ, ಥ್ಯಾಂಕ್ ಯು ಮೈ ಸನ್. ಬಾವಾ, 2ನೇ ಮದ್ವೆನಾ? ಎಲ್ಲಿ ಸ್ವೀಟ್? ಇವಳೇ ಸ್ವೀಟು. ಗ್ಲಾಡ್ ಟು ಮೀಟ್. ಹೇ ಗೌರಿ, ನನ್ನ ಸಂಸಾರ ಇಲ್ಲಿ ಹಾಳಾಗ್ತಿದೆ. ಗ್ಲಾಡ್ ಟು ಮೀಟು, ಸ್ವೀಟು ಅಂತೆ. ಯಾಕಕ್ಕ ಹಾಳಾಗುತ್ತೆ? ಮೊದಲನೇ ಹೆಂಡತಿಗೆ ಗೊತ್ತಾಗ್ದಂಗೆ 2ನೇ ಮದುವೆ ಆದ್ರೆ ಕೆಟ್ಟದ್ದೆ. ನಿನ್ನ ಪ್ರಕಾರ ಕೆಟ್ಟದಂದ್ರೆ ಒಳ್ಳೇದಲ್ವಾ? ಹೇ, ಹಾಗಂತ ನನ್ನ ಗಂಡನ ಇವಳ ಜೊತೆ ಹಂಚ್ಕೋಬೇಕಾ? ಹಂಚ್ಕೊಳ್ಳೋದೇನು ಬೇಡಗಿರಿ, ನಾನು ಪೂರ್ತಿಯಾಗಿ ಇವಳಿಗೇನೆ ಅಲ್ವಾ ಬೇಬಿ? ರೀ, ನಿಮ್ಮ ಮಾತೆಲ್ಲ ಕೇಳ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ನನಗೆ. ಏನೋ ಆ ಬಾಬಾ ಹೇಳಿದ್ರು ಅಂತ ಅವ್ರ ಮಾತನ್ನ ನಂಬಿ ಈ ಕಲಿಕಾಲದಲ್ಲಿ ಕೆಟ್ಟವಳಾಗೇ ಇರಬೇಕು ಅಂತ ಅನ್ಕೊಂಡೆ. ಆದರೆ ನನ್ನ ಸಂಸಾರನ ಹಾಳು ಮಾಡ್ಕೊಳಕ್ಕಾಗಲ್ಲ. ನೋಡ್ರಿ, ನೀವು ರಾಮನ್ ಥರ
ನಿಮಗೆ ನಾನು ಒಬ್ಳೆ ಹೆಂಡತಿಯಾಗಿರ್ಬೇಕಷ್ಟೆ. ಗಿರಿ, ರಾಮನ್ ಥರ ಇದ್ರೆ ವನವಾಸ, ಅದೇ ರಾವಣನ್ ಥರ ಇದ್ರೆ ಲಂಕಾವಾಸ. ಅದಕ್ಕೆ ಹನುಮಂತ ಬೆಂಕಿ ಇಟ್ಟಿದ್ದು. ಆದರೆ ಅದು ತ್ರೇತಾಯುಗ, ಇದು ಕಲಿಯುಗ. ಈಗ ಕೆಟ್ಟದ್ದಕ್ಕೆ ಬೆಲೆ. ಓ ಮಾವ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ದು ಅಮ್ಮಯ್ಯ ಅಂತೀನಿ. ನಾನು ತಿಳಿದೆ ತಪ್ಪು ಮಾಡಿಬಿಟ್ಟೆ, ನನಗೆ ಗೊತ್ತಾಗ್ಲಿಲ್ಲ. ಪ್ಲೀಸ್ ರೀ, ಹೀಗೆಲ್ಲ ಮಾಡಬೇಡಿ. ಇನ್ಮೇಲೆ ನಾನು ಯಾವತ್ತೂ ಈ ರೀತಿ ಎಲ್ಲ ಆಡಲ್ಲ. ಆ ಸರನ ದೇವ್ರ ಹುಂಡಿಗೆ ಹಾಕ್ತೀನಿ, ಜೊತೆಗೆ ತಪ್ಕಾಣಿಕೆನೂ ಹಾಕ್ತೀನಿ. ಪ್ಲೀಸ್ ರೀ, ಇನ್ನು ಮುಂದೆ ನ್ಯಾಯವಾಗಿರ್ತೀನಿ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಇವಳನ್ನ ಬಿಟ್ಬಿಡ್ರಿ. ಏ, ನೀನ್ ತಪ್ಪು ಮಾಡಿ ಸಾರಿ ಕೇಳ್ಬಿಟ್ರೆ ನಾನು ಹಾಗೆ ಮಾಡ್ಬೇಕು ಅಂತೇನು ರೂಲ್ಸ್ ಇದೆಯಾ? ನಾನು ಇವಳನ್ನ ಬಿಡಕ್ ಚಾನ್ಸೇ ಇಲ್ಲ. ನೋ 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 ನೋ. ಬಿಡಬೇಡ. ಬಿಡಲ್ವಾ ನೀವು? ಹೇಗ್ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಕಡೆ ಏಯ್, ನೋ. ಯಾರೇ ನೀನು? ನನ್ನ ಕಡೆ ಮದ್ವೆ ಆಗ್ತೀಯಾ? ನೀನು ಇಲ್ಲಿ ತುಳಿದು ಊದಾಡ್ತೀನಿ. ಕಾಶಿವ್ರೆ, ನೀವಾ? ಹೌದು, ನಾನೇ. ಮತ್ತೆ ನಿಜವಾಗ್ಲೂ ಮದುವೆ ಆಗ್ಬಿಟ್ಟೆ ಅಂತ ಅನ್ಕೊಂಡ್ಯಾ? ಗಿರಿ, ಕಷ್ಟ ಬರಲಿ ಸುಖ ಬರಲಿ, ಯಾವುದೇ ಕಾರಣಕ್ಕೂ ನಾವು ನಮ್ಮತನನ ಬಿಟ್ಕೊಡ್ಬಾರ್ದು. ನಾವು ಮನುಷ್ಯರು, ತಾತ್ಕಾಲಿಕ ಸುಖಕ್ಕೋಸ್ಕರ ಮನುಷ್ಯತ್ವನ ಬಿಟ್ಟು ಬದುಕಬಾರ್ದು. ನಿನಗೆ ಬುದ್ಧಿ ಬರಲಿ ಅಂತಾನೆ ನಾವೆಲ್ಲರೂ ಸೇರಿ ಈ ನಾಟಕ ಮಾಡಿದ್ವಿ. ಸತ್ಯ ತಿಳ್ಕೊಂಡಿಯಲ್ಲ, ಅಷ್ಟೇ ಸಾಕು. ಆ ಚಿನ್ನದ ಸರನ ದೇವ್ರ ಹುಂಡಿಗೆ ಹಾಕೋ ಬದಲು ಕಾಶಿ ಅವ್ರಿಗೆ ಕೊಡು. ಅದನ್ನ ಅವ್ರು ಎಲ್ಲಿ ತಲುಪಿಸ್ಬೇಕೋ ಅವರೇ ತಲುಪಿಸ್ತಾರೆ. ಹೋಗಿ. ಏ ಕಾಶಿ ಅವರೇ, ನಿಮಗೆ ನವೇ ಆಗ್ತಾ ಇಲ್ವಾ? ಇಲ್ಲ, ಎಂತಕ್ಕೆ? ನನಗಾಗ್ತಾ ಇದೆ ಅದಕ್ಕೆ. ಬಾ, ಅಂತೂ ಇಂತೂ ಸಾಲ್ವ್ ಆಯ್ತಲ್ಲ. ನಾಟಕ ಅಲ್ವಾ ಅಂತ ಯಾವುದೋ ಕಮ್ಮಿ ರೇಟಿನ ಹಾರ ಹಾಕ್ಕೊಂಡೆ. ಹುಳ ಇತ್ತು ಅನ್ಸುತ್ತೆ, ಮೈಯೆಲ್ಲ ಕೆರೆತ. ಕೆಟ್ಟತನ ಅನ್ನೋದು ಕೂಡ ಹುಳನೇ ಶಿವಪ್ರಸಾದ್. ಭಗವಂತ, ಸುಲಭವಾಗಿ ಸಿಗುತ್ತೆ ಅಂತ ಬಳಸ್ಕೊಂಡ್ರೆ ಹುಳಗಳು ಎಲ್ಲಿರುತ್ತೋ ಎಲ್ಲಿ ಹೋಗುತ್ತೋ, ಇನ್ನೆಲ್ಲಿ ಬೀಡು ಬಿಟ್ಟು ಒಂದು ಎರಡಾಗಿ ಸಮೂಹವೇ ಸೃಷ್ಟಿಯಾಗುತ್ತೋ ಹೇಳಕ್ಕಾಗಲ್ಲ. ಕರೆಕ್ಟಾಗಿ ಹೇಳಿದೆ ಭಗವಂತ. ಅಲ್ಲ ಭಗವಂತ, ಈ ಕೆಟ್ಟತನ ಅನ್ನೋ ವೈರಸ್ಗೆ ನೀನು ಯಾಕೊಂದು ವ್ಯಾಕ್ಸಿನ್ ಕಂಡುಹಿಡಿಬಾರ್ದು? ಕೆಟ್ಟತನಕ್ಕೆ ಲಸಿಕೆ ಎಂದೋ ಕೊಟ್ಟಿದ್ದೇನೆ ಶಿವಪ್ರಸಾದ್. ಆದ್ರೆ ಅದನ್ನ ತೆಗೆದುಕೊಳ್ಳೋದಿಕ್ಕೆ ಹಲವಾರು ಜನ ಮನಸ್ಸು ಮಾಡ್ತಿಲ್ಲ ಅಷ್ಟೇ. ಕೆಟ್ಟತನಕ್ಕೆ ಲಸಿಕೆ ಆಲ್ರೆಡಿ ಕೊಟ್ಬಿಟ್ಟಿದ್ಯಾ? ಯಾವ್ದು ಭಗವಂತ? ಧರ್ಮ. ಧರ್ಮ ಎಂದರೆ ಆರಾಧಿಸೋ ದೇವರ ಆಧಾರದ ಧರ್ಮ ಅಲ್ಲ, ಮನುಷ್ಯತ್ವದ ಧರ್ಮ, ಮಾನವೀಯತೆಯ ಧರ್ಮ, ಮನುಕುಲದ ಮೂಲ ಧರ್ಮ. ಅದೇ ನ್ಯಾಯ, ನೀತಿ ಮತ್ತು ನಿಷ್ಠೆ. ಈ ಮೂರೂ ಲಸಿಕೆಗಳು ಕೆಟ್ಟತನವನ್ನ ಅಳಿಸಿ ಒಳ್ಳೆತನವನ್ನ ಉಳಿಸಿ ಬೆಳೆಸಲು ಸಾಧ್ಯ. ಆಹಾ, ಎಂಥ ಮಾತು ಭಗವಂತ, ಎಂಥ ಮಾತು. ಗಿರಿ ಕಲಿಗಾಲದಲ್ಲಿ ಕೆಟ್ಟತನಕ್ಕೆ ಮಾತ್ರ ಬೆಲೆ, ಎಲ್ಲರೂ ಕೆಟ್ಟವರಾಗೇ ಇರಬೇಕು ಅಂತ ಹೇಳಿದಾಗ್ಲೆಲ್ಲ ನನಗೊಳಗೆ ಏನು ಉತ್ತರ ಕೊಡಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಆದರೂ ಅವಳು ಹೇಳೋದು ಒಂದು ರೀತಿ ಸರಿ ಅಂತನೂ ಅನಿಸ್ತಾ ಇತ್ತು. ಬಟ್ ಏನೇ ಆದರೂ ಕೆಟ್ಟತನ ಪಾಲಿಸೋದಕ್ಕೆ ನನ್ನ ಮನಸ್ಸು ಯಾಕೋ ಒಪ್ತಾನೆ ಇರಲಿಲ್ಲ. ಅವಕಾಶ ಇದ್ದಾಗ ಯಾರು ಬೇಕಾದ್ರೂ ತಪ್ಪು ಮಾಡಬಹುದು ಶಿವಪ್ರಸಾದ್, ಕೆಟ್ಟವರಾಗಬಹುದು. ಆದ್ರೆ ಅವಕಾಶ ಇದ್ದಾಗ ಎಡವುದೇ ಇದ್ದವರು ಉತ್ತಮ. ನೀನು ಉತ್ತಮರಲ್ಲಿ ಸರ್ವೋತ್ತಮ. ಅದಕ್ಕೆ ತಾನೇ ನಿನ್ ಸ್ನೇಹ ಬಯಸಿ ನಾನು ಬಂದಿದ್ದು. ಅದು ನನ್ನ ಭಾಗ್ಯ ಭಗವಂತ, ನನ್ನ ಭಾಗ್ಯ. ನೀನು ಹೇಳಿದ ಹಾಗೆ ಅಂತರಾತ್ಮದ ಮಾತು ಕೇಳ್ಕೊಂಡಿದ್ರೆ ಕೆಟ್ಟತನ ಮಾಡೋ ಅವಕಾಶ ಇದ್ರೂ ಮಾಡೋ ಅನಿಸಿಕೆ ಕೂಡ ಬರೋದಿಲ್ಲ. ಒಟ್ಟಿನಲ್ಲಿ ಜಗತ್ತಲ್ಲಿರೋ ಎಲ್ಲರೂ ಒಳ್ಳೆಯವರಾಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆ ದಿನಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಶಿವಪ್ರಸಾದ್. ಕೆಟ್ಟತನಕ್ಕೆ ಬೆಲೆ ಇದೆ ಎಂದು ಅಬ್ಬರಿಸಿ ಬೊಬ್ಬಿರಿದವರೆಲ್ಲರೂ ಒಂದಲ್ಲ ಒಂದು ದಿನ ಸುಮ್ಮನಾಗಲೇಬೇಕು. ಶಾಲೆಯಲ್ಲಿ ತಾಸಿಗೊಂದು ಬಾರಿ ಪಾಠ ಮುಗಿಯಿತು ಎಂದು ಗಂಟೆ ಬಾರಿಸುವ ಹಾಗೆ ಜಗತ್ತಿಗೆ ನಾನು ಹೇಳುವ ಪಾಠ ಮುಗಿಯಿತು ಎಂದು
ಗಂಟೆ ಬಾರಿಸುವ ಕಾಲ ಯಾವಾಗ ಬರುತ್ತೆ ಎಂದು ನೋಡಬೇಕು. ಆದರೆ ಒಂದು ಮಾತು ನೆನಪಿನಲ್ಲಿರಲಿ, ಕೆಟ್ಟತನದಲ್ಲೇ ಮೆರೆದು ಅಂತ್ಯದಲ್ಲಿ ಮಾತ್ರವೇ ನಾನು ಕೈ ಬಿಡುವುದು ಎಂದು ಭಾವಿಸಿ ಅಲ್ಲಿಯವರೆಗೂ ಅಬ್ಬರಿಸುವುದು ತಪ್ಪು. ಕೊನೆಯಲ್ಲಿ ಅಮೃತ ಸಿಗುವುದು ಎಂದು ಅಲ್ಲಿಯವರೆಗೂ ವಿಷ ಕುಡಿದು ಬದುಕಲಾಗುವುದಿಲ್ಲ. ಹಸಿವಿನಿಂದ ಇದ್ದರೂ ತಾಳ್ಮೆಯಿಂದ ಇರಬೇಕು. ಕಾಲವೇ ಕೂಡಿ ನಿಮಗಾಗಿ ಬರುವುದು. ತಾಳ್ಮೆಯನ್ನು ಕಳೆದುಕೊಂಡರೆ ಸಿಗುವುದು ವಿಷದ ಫಲವೇ ಹೊರತು ಅಮೃತವಲ್ಲ. ಆದರೆ ಒಳ್ಳೆಯ ಹಾದಿಯಲ್ಲಿ ಅಂತರಾತ್ಮದ ಮಾತನ್ನು ಕೇಳಿ ಬದುಕುವವರಿಗೆ ಕಷ್ಟವೇ ಗುರು. ಜಗತ್ತಿನಲ್ಲಿ ಯಾವ ಗುರು ಪಾಠ ಕಲಿಸಿದರೂ ನೀವು ಅವರಿಗೆ ಗುರುದಕ್ಷಿಣೆ ನೀಡಲೇಬೇಕು. ಆದರೆ ಕಷ್ಟ ಎಂಬ ಗುರು ನಿಮಗೆ ಪಾಠವನ್ನು ಕಲಿಸಿ ಹೋಗುವಾಗ ಸುಖ ಎಂಬ ಕಾಣಿಕೆಯನ್ನು ನೀಡಿ ಹೋಗುತ್ತಾನೆ. ಕಲಿಗಾಲವೇ ಆಗಿರಲಿ, ಬಲಿಗಾಲವೇ ಆಗಿರಲಿ, ನ್ಯಾಯ, ನೀತಿ, ನಿಷ್ಠೆ ಇವು ಹುಟ್ಟು ಸಾವಿನಷ್ಟೇ ಸತ್ಯವಾದವು. ಬೇವನ್ನು ಬಿತ್ತಿ ಮಾವನ್ನು ಬೆಳೆಯಲು ಯಾವ ಕಾಲದಲ್ಲಿಯೂ ಸಾಧ್ಯವಿದೆ. ಒಳ್ಳೆತನವನ್ನ ಬಿತ್ತಿ ಪುಣ್ಯವನ್ನ ಬೆಳೆಯಿರಿ. ಕೀಟಗಳ ಚಿಂತೆ ನನಗೆ ಬಿಡಿ, ಫಲವನ್ನಷ್ಟೇ ಅನುಭವಿಸಿ.